ಸರ್ ಓಕೆ ಸರ್, ಈಗ ನೀವು ಹೇಳೋದು, ಈಗ ನಾನು ನಾರ್ಮಲ್ ವ್ಯಕ್ತಿಯಾಗಿ ಅಂದರೆ ನಾನೊಬ್ಬ ಈಗ ಒಬ್ಬ ಯೂಟ್ಯೂಬರ್ ಆಗ್ಬೋದು ಅಥವಾ ಒಂದು ಮೀಡಿಯಾ ಆಗ್ಬೋದು, ಯಾರೇ ಆಗಲಿ ಅಡ್ವರ್ಟೈಸ್ಮೆಂಟ್ ಕೊಡೋದು ಸಹಜ. ಹೌದು. ಸೊ ಈಗ ಅವರು ಪ್ರಮೋಷನ್ ಮಾಡಿದ್ದು ಅಂದ್ರೆ ತಪ್ಪು ಹೆಂಗಾಗುತ್ತೆ ಸರ್? ಖಂಡಿತ ತಪ್ಪೇ ಸರ್. ಯಾಕೆ ಅಂದ್ರೆ ಈಗ ನೋಡಿ ಸರ್, ನಮ್ಮ ಸರ್ಕಾರ ಏನ್ ಹೇಳುತ್ತೆ, ಒಂದು ಆಟೋ ಆಗ್ಲಿ ಒಂದು ಕ್ಯಾಬ್ ಆಗ್ಲಿ ಮೀಟರ್ ಸರ್ವಿಸ್ ಕೊಡಬೇಕು, ಪ್ರಯಾಣಿಕರುಗಳಿಗೆ ಮೀಟರ್ ಬಳಸಬೇಕು. ಮೀಟರ್ ಸರ್ವಿಸ್ ಕೂಡ ಆ್ಯಪ್ ಇದಾವೆ, ಮಾಡ್ಗುರು ನೀನು ಪ್ರಮೋಷನ್. ಈಗ ಪುನೀತ್ ರಾಜ್ಕುಮಾರ್ ಸರ್ ಯಾವ್ದು ಜಾಹೀರಾತು ಕೊಟ್ರು? ರಮ್ಮಿ ಕೊಟ್ರ ಇಲ್ಲ ಓಲಾ ಊಬರ್ ಕೊಟ್ರ? ಕೊಟ್ಟಿದ್ದೆ ಅದಕ್ಕೆ ನಂದಿನಿ ಕೊಟ್ಟಿರೋದ್ರಿಂದ ಯಾರಿಗೆ ಹೆಸರು ಬಂತು ಸರ್? ಸರ್ಕಾರಕ್ಕೆ ಹೆಸರು ಬಂತು, ಕನ್ನಡಿಗರಿಗೆ ಹೆಸರು ಬಂತು. ನೀವು ಕರ್ನಾಟಕದ ಆ್ಯಪ್ ಯಾವ್ದು ಕೊಟ್ಟಿದ್ದೀರಾ? ನಿಮ್ಮನ್ನ ಪುನೀತ್ ರಾಜ್ಕುಮಾರ್ ಅವ್ರ ಲೆವೆಲ್ ಹೋಲಿಸ್ಕೊಳ್ಳೋಣ ಅಂದ್ರೆ ನನಗೆ ಅರ್ಥ ಆಗಿದೆ ಏನಪ್ಪಾ ಅಂತಂದ್ರೆ, ನಿಮ್ಮನ್ನ ಜನಗಳು ಒಂದು ಉನ್ನತ ಸ್ಥಾನದಲ್ಲಿ ಇಟ್ಟಿದ್ರು. ಹೌದು. ಸೊ ಆ ತರ ಸ್ಥಾನದಲ್ಲಿ ಇದ್ದಾಗ ಈ ತರ ಆ್ಯಪ್ಗಳನ್ನ ಯಾಕೆ ಪ್ರಮೋಷನ್ ಮಾಡ್ತೀರಾ? ಯಾಕೆ ಮಿಸ್ಗೈಡ್ ಮಾಡಿದೀರಾ? ಹೌದು, 100% ತಪ್ಪು ಮಾಡಿದ್ದಾರೆ. ಆಮೇಲೆ ಇದ್ರಲ್ಲಿ ಬೈಕ್ ಟ್ಯಾಕ್ಸಿ ಇಲ್ಲ ಅಂತ ಹೇಳಿದ್ದಾರೆ. ಬೇರೆ ಎಲ್ಲಾ ಆ್ಯಪ್ ಅಲ್ಲೂ ಬೈಕ್ ಟ್ಯಾಕ್ಸಿ ಇದೆ, ನಮ್ಮ ಅದ್ರಲ್ಲಿ ಬೈಕ್ ಟ್ಯಾಕ್ಸಿ ಇಲ್ಲ. ವಿತ್ ದಾಖಲೆ ಸಮೇತ ಕೊಡ್ತೀನಿ ನಾನು. ಹೈದರಾಬಾದಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಇವ್ರು ತರಲ್ಲ ಅಂತ ಸಾವಿರ ಹೇಳ್ಬೋದು ಸರ್. ಇವ್ರು ಬಿಸ್ನೆಸ್ ಮ್ಯಾನ್ಗಳು ಸರ್. ನಾನು ಬರೀ ಡ್ರೈವರು ಮತ್ತೆ ಕಸ್ಟಮರ್ನ ಬೆಸ್ಗೆ ಮಾಡೋದಕ್ಕೆ ಮಾತ್ರ ನಾನು ಇರೋದು. ನಾನು ಹಂಗಾಗಿ ಕಮಿಷನ್ ಸಬ್ಸ್ಕ್ರೈಬರ್ ತಗೊಂತೀನಿ ಅಂತ ನೀವು ಹೇಳೋ ಅಂಥವ್ರು ಎಲೆಕ್ಟ್ರಿಕಲ್ ಆಟೋ ಇಟ್ಕೊಂಡಿದ್ದೀರಾ, ಕ್ಯಾಬ್ಗಳು ಇಟ್ಕೊಂಡು ರನ್ ಮಾಡ್ತಿದ್ದೀರಾ ಅಂದ್ರೆ ಇನ್ ಫ್ಯೂಚರ್ ಅಲ್ಲಿ ಬೈಕು ಕೂಡ ತಂದೆ ತರ್ತೀರಾ? ನಡೆದಿದ್ದಾವೆ ಸರ್. ಓಲಾ ಊಬರ್ ಇವರೆಲ್ಲ ನಾವು ಸಾಚ ಅನ್ಕೊಂಡೆ ಬಂದಿದ್ದು. ಇವತ್ತು ಅವ್ರು ಏನು ಅಲ್ಲ. ಅವ್ರು ನೀವು ಬೆಂಗಳೂರಲ್ಲಿ ಎಲ್ಲರೂ ಹುಡುಕಾಡಿ ಸರ್, ಡ್ರೈವರ್ ಸಪೋರ್ಟಿಂಗ್ ಆಫೀಸು ಓಲಾ ಆಫೀಸ್ ತೋರಿಸ್ಬಿಡಿ ಸರ್, ಸಾಕು. ಇದು ನಿಜವಾಗ್ಲೂ ನಾಚಿಗೇಡು ಸರ್. ಡ್ರೈವರ್ ಸಪೋರ್ಟಿಂಗ್ ಆಫೀಸ್ ಇಲ್ದೇನೆ ಒಂದು ಓಲಾ ಸಂಸ್ಥೆ ಬೆಂಗಳೂರಲ್ಲಿ ರನ್ ಆಗ್ತಾ ಇದೆ ಅಂದ್ರೆ ಶೇಮ್ ಸರ್ಕಾರಕ್ಕೆ, ಸಾರಿಗೆ ಇಲಾಖೆಗೆ ಶೇಮ್ ಆಗಬೇಕು. ಇಂಟರ್ನ್ಯಾಷನಲ್ ಸಂಸ್ಥೆ ಸರ್ ಊಬರ್, ಅವನದು ಆಫೀಸ್ ಇದೆ ಬೆಂಗಳೂರಿನಲ್ಲಿ. ಓಲಾದೊಂದು ಎಲ್ಲಿದೆ ಡ್ರೈವರ್ ಸಪೋರ್ಟಿಂಗ್ ಆಫೀಸ್ ತೋರಿಸಿ ಸರ್. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಇವರೆಲ್ಲ ಏನ್ ಗೊತ್ತಾ ಸರ್, ಬೆಳೆಯೋವರೆಗೂ ಮಾತ್ರ ಸರ್. ಬೆಳೆದಾದ್ಮೇಲೆ ಯಾರಿಗೂ ಕೂಡ ಕಚ್ಚೆನೆ ಕಟ್ಟಲ್ಲ ಇವರು. ಇಂಥ ಒಂದು ಫೇಕ್ ಆ್ಯಪ್ಗೆ ಇವರು ಪ್ರಮೋಷನ್ ಮಾಡಿದ್ದಾರೆ ಸರ್. ಆಯ್ತು, ಮಾಡಿದ್ದಾಗೋಯ್ತು. ನಾನು ಅದರಲ್ಲಿರೋ ಲೂಪ್ ಹೋಲ್ಸ್ಗಳನ್ನ ಅಬ್ಸರ್ವ್ ಮಾಡಿದೆ. ನಾವು ಇದ್ರ ವಿರುದ್ಧನೇ ಹೋರಾಟ ಮಾಡ್ತಿದ್ದೀವಿ ಅಂದಾಗ ಈ ಅಪ್ಪ ಅದೇ ಸಬ್ಜೆಕ್ಟ್ ಎತ್ಕೊಂಡು ಮಾತಾಡ್ತಾರೆ ಅಂದ್ರೆ ಅಗ್ರಿಮೆಂಟ್ ಆಗಿ ದುಡ್ಡು ಬಿಡಿ, ನಾನು ಸೆಕೆಂಡ್ ಅದು ಮಾತಾಡೋಕ್ಕೋಗಲ್ಲ. ಅಗ್ರಿಮೆಂಟ್ ಆಗಿರ್ಬೋದು. ನೆಕ್ಸ್ಟ್ ಇದೇ ಎಲೆಕ್ಟ್ರಿಕಲ್ ಆಟೋ, ಇದೇ ದಯಾನಂದ್ ಸಾಹೇಬ್ರನ್ನ ಹೆಂಗ್ ಬಳಸ್ಕೊಂಡ್ರು ಹಂಗೆ ಡಾಕ್ಟರ್ಗಳನ್ನ ಮತ್ತೆ ಬಳಸ್ಕೊಂತಾರೆ. ಎಲೆಕ್ಟ್ರಿಕಲ್ ಆಟೋಗಳಿಗೆ ಕ್ಯಾಬ್ಗಳಿಗೆ ಚಾಲಕರುಗಳು ಬೇಕಾಗಿದ್ದಾರೆ, ಉದ್ಯೋಗ ಕೊಡ್ತಾ ಇದೀವಿ, ನೀವು ಬಂದು ಇಲ್ಲಿ 20,000ಕ್ಕೆ 30,000 ಕೆಲಸ ಮಾಡಿ ಅಂತ ಇದೇ ಡಾಕ್ಟರ್ಗಳನ್ನ ಬಳಸ್ಕೊಬೋದಲ್ಲ? ನಮ್ಗೆ ಅದು ಬೇಜಾರಾಗ್ತಾ ಇರೋದು. ಹಿಂಗಾಗಿ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಸರ್, ಈಗ ಬೇರೆಯವರು ಕೂಡ ಯೂಟ್ಯೂಬರ್ಗಳು ಪ್ರಮೋಷನ್ ಮಾಡಿದ್ದಾರೆ. ನಾವು ಅವ್ರಿಗೆಲ್ಲ ಫೋನ್ ಮಾಡಿ ಹೇಳಿ ರಿಕ್ವೆಸ್ಟ್ ಮಾಡಿ ಸುಮಾರು ಜನದೆಲ್ಲ ತಗ್ಸಿದೀವಿ. ಡಾಕ್ಟರ್ ಬ್ರೋ ಅಂತ ಒಬ್ಬ ವ್ಯಕ್ತಿ ಹೋಗಿ ಅದನ್ನ ಪ್ರಮೋಷನ್ ಮಾಡಿಬಿಟ್ರು ಅಂದ್ರೆ ನಾವು ಅದ್ರ ವಿರುದ್ಧ ಯಾರು ಕೂಡ ಪ್ರಶ್ನೆ, ಅವ್ರನ್ನ ಎದುರಾಕೊಳ್ಳೋದು ಬೇಡ ಸರ್. ಪ್ರಶ್ನೆ ಮಾಡಿ ಕೇಳಲಿಲ್ಲ ಅಂದ್ರೆ ಬೇಜಾನ್ ಜನ ಯೂಟ್ಯೂಬರ್ಗಳು ಹೋಗ್ತಾರೆ, ಅವರು ಹೋಗಿ ಪ್ರಮೋಷನ್ ಮಾಡ್ತಾರೆ. 100% ಸರ್. ಈಗ ಸರ್, ಈಗ ಈ ರಮ್ಮಿ ಇವೆಲ್ಲ ಮಾಡೋದು ತಪ್ಪು ಅಂತ ಸರ್ಕಾರನೇ ಹೇಳಿದೆ. ಅಂಥವ್ರ ವಿರುದ್ಧ ಕ್ರಮ ತಗೊಂತೀವಿ ಅಂತ ಸರ್ಕಾರ ಹೇಳಿದೆ. ಅದಕ್ಕಿಂತ ಡೇಂಜರ್ ಸರ್ ಇವು. ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರಿ ಜೂಜ್ ಆ್ಯಪ್ಗಳಿಗಿಂತ ಡೇಂಜರ್ ಇವು. ಅಂತ ಆ್ಯಪ್ನ ನೀವು ಪ್ರಮೋಷನ್ ಮಾಡ್ತಿದ್ರಲ್ಲ ಡಾಕ್ಟರ್ ಬ್ರೋ, ಇದು ಸರಿಯಿಲ್ಲ ಅಂತ ಹೇಳಿ ಬರೀ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದರಲ್ಲೇ ಮಾತಾಡಿಲ್ಲ ಸರ್. ನಾನು ನನ್ನ ಸಂಘಟನೆ ಲೆಟ್ರೇಡಲ್ಲಿ ವಿಚಾರಗಳನ್ನೆಲ್ಲ ಬರ್ಕೊಂಡು ಖುದ್ದು ಅವ್ರ ಆಫೀಸಿಗೆ ಭೇಟಿ ಮಾಡಿ ಅವ್ರಿಗೆ ಸಂಬಂಧಪಟ್ಟಿರುವಂಥವ್ರಿಗೆ ಅವ್ರಿಗೆ ತಿಳಿಸ್ಬೇಕು ಅಂತ ಹೋದ. ಅವ್ರ ಪ್ರಪಂಚ ಪರ್ಯಟನೆ ಇರಲ್ಲ ಅಂತ ಗೊತ್ತಾಯ್ತು. ಅವ್ರ ಕಡೆ ಅವ್ರು ಯಾರು ಮುಖ್ಯಸ್ಥರಿದ್ದಾರೆ ಅವ್ರಿಗೆ ಕೊಟ್ಟು ಅವರು ಮಾತಾಡಿರುವಂಥದ್ದು ಲೈವ್ ಮಾಡಿದ್ದೀವಿ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ. ಅವ್ರು ಹೇಳಿದ್ದಾರೆ, ಖಂಡಿತ ನಾವು ಅವ್ರ ಗಮನಕ್ಕೆ ತರ್ತೀವಿ ಸರ್, ನಮಗೂ ಅಲ್ಲಿ ಕಾಮೆಂಟ್ಗಳು ಬರ್ತಾ ಇರೋದೆಲ್ಲ ನೋಡಿದ್ದೀವಿ, ನೋಡೋಣ ಸರ್ ಅವ್ರ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ರು. ಸರಿ, ಮಾತಾಡಿದ್ದಾರೆ. ಡಾಕ್ಟರ್ ಬ್ರೋಗೆ ಜನಗಳ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಿರುವಂಥ ಜನಗಳ ಮೇಲೆ ಅಷ್ಟು ಜನ ಚಾಲಕರುಗಳು ಅಲ್ಲಿ ಕಾಮೆಂಟ್ಗಳು ಆಗ್ತಿದ್ಮೇಲೆ ಓ ಇದು ಸರಿ ಇಲ್ವೇನೋ, ಬೇಡ ಬಿಡು ಡಿಲೀಟ್ ಮಾಡ್ಬಿಡೋಣ ಅಂತ ಅವ್ರು ಡಿಲೀಟ್ ಮಾಡಿದರೆ ನಿಜವಾಗ್ಲೂ ಸರ್ ಆ ವ್ಯಕ್ತಿ ಗೋ ಮಾತೆ ಅನ್ನೋ ಒಂದು ಪದಕ್ಕೆ ತುಂಬ ಸೂಟಬಲ್ ಆಗ್ಬಿಡ್ತಾ ಇದ್ರು. ಆದರೆ ಅವ್ರು ಯಾವಾಗ ಆ ಕರ್ನಾಟಕದ ಎಮ್ಮೆ ಆಟೋ ಚಾಲಕರು ಕ್ಯಾಬ್ ಅವರು ಅನ್ನೋದನ್ನು ತೆಗೆದುಬಿಟ್ಟು ಶೀರ್ಷಿಕೆಯಲ್ಲಿ ಕಮಿಷನ್ ಒಂದು ದಿನಕ್ಕೆ ಇಷ್ಟು ತಗೊಂತಾನೆ ₹3 ಏನೋ ಒಂದು ಅಮೌಂಟ್ ಬರ್ದಿದ್ದಾರೆ ಅದ್ರ ಮೇಲೆ, ನೆಸೆಸಿಟಿ ಇರಲಿಲ್ಲ. ಅಲ್ಲಿಗೆ ನಿನ್ನ ತನ ಏನು ತೋರಿಸ್ದೆ, ಜನಕ್ಕೆ ನೀನು ಪ್ರಪಂಚ ಪರ್ಯಟನೆ ಮಾಡೋವಂಥ ಸಂದರ್ಭದಲ್ಲಿ ತೋರಿಸುವಂಥ ವಿಚಾರದಲ್ಲಿ ನೀನು ಗೋ ಮಾತೆ. ಆದರೆ ಈ ವಿಚಾರದಲ್ಲಿ ನೀನು ವ್ಯಾಘ್ರ. ಹಂಗಾಗಿ ನೀನು ಗೋಮುಖ ವ್ಯಾಘ್ರ ಅನ್ನೋ ಪದನ ನಾನು ಬಳಸಿದ್ದೀನಿ. ನಾನು ಖಂಡಿತ ಅದನ್ನು ವಾಪಸ್ ತಗೊಳಕ್ಕೆ ನಾನು ರೆಡಿ. ಡಾಕ್ಟರ್ ಬ್ರೋ ವಿಡಿಯೋ ಡಿಲೀಟ್ ಮಾಡೋಕ್ಕೆ ರೆಡಿನಾ?
ಓಕೆ, ಅಂದ್ರೆ ಈಗ ನೀವು ಹೇಳೋದು ನನಗೆ ಫೈನಲ್ ಆಗಿ ಏನಂತ ಅನಿಸ್ತು ಅಂದ್ರೆ, ಈಗ ಅಷ್ಟು ಒಂದು ಒಳ್ಳೆ ಸ್ಥಾನದಲ್ಲಿ ಇಟ್ಟಿರೋಂಥ ವ್ಯಕ್ತಿನ ಖಂಡಿತ ನೀವು ಯಾಕೆ ಚೇಂಜ್ ಆಗಿಲ್ಲ, ಅಟ್ಲೀಸ್ಟ್ ಓಕೆ ಆಯ್ತಪ್ಪ ಯಾಕೆ ಪ್ರಮೋಷನ್ ಮಾಡಾಯ್ತು, ಇದರಿಂದ ತೊಂದರೆ ಆಗ್ತಿದೆ ನಮ್ಮ ಡ್ರೈವರ್ಗಳಿಗೆ ಅಂತ ತೆಗಿಬೋದಾಯ್ತು ಅನ್ನೋದು ಹೌದು 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 ಸರ್. ಆಮೇಲೆ ನಮ್ಮಲ್ಲಿ ಇನ್ನೂ ಒಂದು ಹೇಳ್ತೀವಿ, ಮೋಟರ್ ವೆಹಿಕಲ್ ಆಕ್ಟ್ ಅಂತ ಬರುತ್ತೆ ಸರ್. ಅದರಲ್ಲಿ ಈ ತರ ಅನಧಿಕೃತವಾಗಿ ಯಾರೇ ಒಬ್ರು ಮಿಸ್ಗೈಡ್ ಮಾಡಿದ್ರು ಅಂಥವ್ರ ಮೇಲೆ ಕ್ರಮ ತಗೊಳ್ಳೋವಂಥ ರೀತಿಯಲ್ಲಿ ಆದೇಶ ಇದೆ. ಅದನ್ನ ನಾನೇನು ಮಾಡಿದ್ದೀನಿ, ಆಟೋ ರಿಲೇಟೆಡ್ ಅಲ್ಲಿ ಅವ್ರು ವಿಡಿಯೋ ಮಾಡಿರೋದ್ರಿಂದ ನಾನು DC ಅವ್ರ ಗಮನಕ್ಕೆ ತರೋ ಅಂತ ಕೆಲಸ ಮಾಡಿದ್ದೀನಿ. ಮೊನ್ನೆ ಹೋಗಿ ದೂರನ್ನು ಕೂಡ ಕೊಟ್ಟಿದ್ದೀನಿ, ವಿಚಾರ ಎಲ್ಲ ತಿಳಿಸಿದ್ದೀನಿ. ಅವರು ಕೂಡ ಅದನ್ನ ನೋಡಿದ್ದಾರೆ. ನೋಡಾದ್ಮೇಲೆ ನಾನು ಖಂಡಿತ RTOಗೆ ನಮ್ಮ ಮುಂದೆನೇ ಬರೆದ್ರು, ಇದು RTO ಇನ್ಸ್ಪೆಕ್ಷನ್ ಮಾಡಿಸಿ ನನಗೆ ಮಾಹಿತಿ ಕೊಡಿ ಅಂತೇಳಿ ಕಳಿಸಿದ್ದಾರೆ. ನೋಡೋಣ ಕಾನೂನು ರೀತಿಯಲ್ಲಿ ಏನಿದೆಯೋ ಅಧಿಕಾರಿಗಳ ಲೆವೆಲಲ್ಲಿ ಅವ್ರು ಏನು ಮಾಡಬೇಕು ಮಾಡ್ಕೊಳ್ಳಿ. ಆದರೆ ಮೋಟಾರ್ ಬೈಕ್ ಆಕ್ಟ್ ಅಡಿಯಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ನಾವು ಹೇಳಿದ್ದೀವಿ. ಡಾಕ್ಟರ್ ಬ್ರೋ ಇದ್ರ ಮೇಲೂ ಕೂಡ ವಿಡಿಯೋ ಡಿಲೀಟ್ ಮಾಡಿದೆ, ಅವ್ರನ್ನ ಅದ್ರ ಪಾಡು ಅದನ್ನು ಬಿಟ್ಬಿಟ್ಟು ಇವ್ರ ಪಾಡು ಅವ್ರು ವಿಡಿಯೋ ಹಾಕೊಂಡು ಹೋಗ್ತಿದ್ರೆ, ಈಗ ನಾವೆಲ್ಲ ಏನು ಓಲಾ ಊಬರ್ ರ್ಯಾಪಿಡೋ ಇವೆಲ್ಲ ಅನಧಿಕೃತ ಸಂಸ್ಥೆ ಅಂತ ಹೇಳ್ತೀವಿ, ಆ ಸಂಸ್ಥೆಗೆ ಈ ವ್ಯಕ್ತಿ ಸಪೋರ್ಟ್ ಮಾಡಿರೋದ್ರಿಂದ 1000 ಜನ 1000 ಹೇಳ್ಕೊಳ್ಳಿ. ನಮ್ಮ ಆ್ಯಂಗಲಲ್ಲಿ ನಾನು ನೋಡಬೇಕಾದ್ರೆ ಈ ವ್ಯಕ್ತಿನೂ ಕೂಡ ಇಲ್ಲಿಗಲ್ ಪರ್ಸನ್, ಟೋಟಲಿ ಸೇಲ್ ಆಗಿದ್ದಾರೆ ಡಾಕ್ಟರ್ ಬ್ರೋ, ಮಾರಾಟದ ವಸ್ತು ಡಾಕ್ಟರ್ ಬ್ರೋ ಆಗಿದ್ದಾರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅಂದ್ರೆ ನೀವು ಹೇಳೋ ಪ್ರಕಾರ ಸಮಾಜ ಸೇವೆ ಮಾಡಕ್ಕೆ ಅಂತ ಹೆಸರು ಮಾಡಿದಂತ ವ್ಯಕ್ತಿ ಈ ರೀತಿ ಮಾಡೋದು ಮಿಸ್ಗೈಡ್ ಮಾಡೋದಕ್ಕೆ ಇಲ್ಲ. ಅವ್ರು ಸಮಾಜ ಸೇವೆ ಅಂತ ನಾನು ಹೇಳಲ್ಲ, ಅವ್ರನ್ನ ಅಂದ್ರೆ ಪ್ರಪಂಚ ಪರ್ಯಟನೆ ಪ್ಲಸ್ ಒಂದು ಇದು ಅಂದ್ರೆ ಒಂದು ಉನ್ನತ ಸ್ಥಾನದಲ್ಲಿ ಇಟ್ಟಿರೋಂಥ ವ್ಯಕ್ತಿ. ಹೌದು, ನೀವು ಮಿಸ್ಗೈಡ್ ಮಾಡಬೇಡಿ. ಯಾಕಂದ್ರೆ ನಿಮ್ಮನ್ನ ನಂಬಿ ಅಂತ ನೀವೇನೋ ಒಂದು ಹೇಳಿದ್ರಿಂದ ಜನ ನಂಬ್ತಾರೆ ಸರ್. ನಮ್ಮನ್ನ ಏನ್ ಗೊತ್ತಾ ಸರ್, ನಾವು ಯಾವಾಗ ಸಂಘಟನೆ ಅನ್ನೋ ಒಂದು ಪದ ತರಿತೀವಿ, ನಮ್ಮನ್ನ ಜನ ನೆಗೆಟಿವ್ ಆಗಿ ಹೇಳೋದು, ರೋಲ್ ಕಾಲು ಇನ್ನೊಂದು ಮತ್ತೊಂದು ಇದೇ ಥರನೇ ಕಾಮೆಂಟ್ಗಳು ಹಾಕೋದು. ನಮ್ಗೆ ಅದರಿಂದ ಏನು ಆಗಬೇಕಾಗಿಲ್ಲ. ನಮ್ಗೆ ಏನಾಗಬೇಕಾಗಿದೆ, ನಮ್ಮ ಚಾಲಕರ ವರ್ಗಕ್ಕೆ ಯಾರಿಗೆ ಸಮಸ್ಯೆ ಆಗಿದೆ ಆ ಸಮಸ್ಯೆಗೆ ನಮಗೆ ಪರಿಹಾರ. ಇದನ್ನೆಲ್ಲ ಓವರ್ ಆಲ್ ನೋಡಿದಾಗ ನನಗೆ ಒಂದು ಅನಿಸಿದ್ದು, ಈಗ ನೀವು ಚಾಲಕ ಸಂಘದ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಇದ್ರಿ, ಸೊ ನೀವೇ ಎಲ್ಲ ಚಾಲಕರಿಗೆ ಒಂದು ಮೆಸೇಜ್ ಕೊಟ್ಟು ಇದನ್ನ ಯಾರು ಯೂಸೇ ಮಾಡಬೇಡಿ ಅಂತ ಆ ಥರ ಮಾಡ್ಬೋದಾ ಸರ್? ಇಲ್ಲ, ಇಲ್ಲಿ ಏನಾಗ್ತದೆ, ಪರ್ಯಾಯದ ವ್ಯವಸ್ಥೆ ಇಲ್ಲ. ಈಗ ನೋಡಿ, ಈಗ ನಾವು ನಗರ ಮೀಟರ್ ಅನ್ನೋ ಒಂದು ವಿಚಾರದಲ್ಲಿ ಯಾಕೆ ನಾವು ಜಾಸ್ತಿ ಫೋಕಸ್ ಕೊಡ್ತಾ ಇದ್ದೀವಿ ಅಂದರೆ, ಅವರು ಮೀಟರ್ಗೆ ಆದ್ಯತೆ ಕೊಟ್ಟಿದ್ದಾರೆ. ನಮಗೆ ಮೇಯ್ನು ಬೆಂಗಳೂರಿನಲ್ಲಿ ಎಷ್ಟು ಕ್ಯಾಬ್ಗಳು ಪ್ರತಿದಿನ ಟ್ಯಾಕ್ಸಿ ರೂಪದಲ್ಲಿ ರನ್ ಆಗ್ತಾ ಇದ್ದಾವೆ, ಅಷ್ಟು ಕ್ಯಾಬ್ಗಳಲ್ಲೂ ಮೀಟ್ರ್ಗಳು ಆಗಬೇಕು. ನನಗೆ ಆ ಗಾಡಿಗಳಲ್ಲಿ ಮೀಟ್ರ್ ರನ್ ಆಗಬೇಕು ಅಂದರೆ, ಯಾಕೆಂದರೆ ಡ್ರೈವರ್ಗಳೆಲ್ಲ ಆ್ಯಪ್ಗೆ ಅಡಿಟ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ನಗರ ಮೀಟರ್ ಅನ್ನೋರು ಒಂದು ಆ್ಯಪ್ ಮುಖಾಂತರ ಬರ್ತಾ ಇದ್ದಾರೆ. ಅವರಲ್ಲಿ ಡಿವೈಸ್ ಥರ ಬಿಲ್ ಬರಲ್ಲ, ಅವ್ರು ಏನಿದ್ರು ಮೀಟ್ರಿಗೆ ಒತ್ತನ್ನು ಕೊಡ್ತಾ ಇದ್ದಾರೆ. ನಿನ್ನ ಹತ್ರ ಆಟೋ ಇದೆಯಾ, ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ಇದೆಯಾ, ಮೀಟ್ರ್ ಹಾಕ್ಬೇಕು ನೀನು. ಕಸ್ಟಮರ್ ನಿನ್ನ ಗಾಡೀಲಿ ಬಂದು ಕೂತ್ಕೊಂಡು OTP ಕೊಡ್ಬೋದು ಅಷ್ಟೇ. ನಿನಗೆ ರೂಟ್ ಗೊತ್ತಿಲ್ವಾ, ರೂಟು ಟ್ರ್ಯಾಕ್ ಆಗುತ್ತೆ. ನೀನು ಅಲ್ಲೋಗಿ ಟ್ರಿಪ್ ಎಂಡ್ ಮಾಡಿದಾಗ OTP ಹಾಕಿ ಎಂಡ್ ಮಾಡ್ತೀಯಾ, ಬಟ್ ಇದು ಬಂದು ಹಣ ಬಂದು ನೀನು ಮೀಟ್ರಲ್ಲೇ ರನ್ ಆಗಬೇಕು. ಅಲ್ಲಿಗೇನಾಯಿತು, ಸರ್ಕಾರ ಏನು ಹೇಳಿದೆ ಅದರಂತೆ ಅದು ನಡೀತಾ ಇದೆ. ಆಮೇಲೆ ಈ ನಗರ ಮೀಟರ್ಗೆ ಯಾಕೆ ನಾವು ಜಾಸ್ತಿ ಪ್ರಾಧಾನ್ಯತೆ ಎಸ್ಪೆಷಲಿ ನಾನು ಕೊಡ್ತಾ ಇದ್ದೀನಿ ಅಂದರೆ, ನಾನು 2016ರಿಂದ ನಾನು ಹೋರಾಟ ಮಾಡ್ಕೊಂಡು ಬಂದಿರೋದು ಎರಡೇ ವಿಚಾರದಲ್ಲಿ ಸರ್. ಒಂದು, ಮೀಟ್ರಲ್ಲಿ ರನ್ ಆಗಬೇಕು, ಅದು ಆಟೋ ಆಗಲಿ ಕ್ಯಾಬ್ ಆಗಲಿ. ಎರಡನೇದು ಬಂದು ಸರ್ಕಾರದ ಕಡೆಯಿಂದ ನಿಗಮ ಮಂಡಳಿ ಸ್ಥಾಪನೆ ಆಗಬೇಕು ಅಂತ. ನಿಗಮ ಮಂಡಳಿ ಸ್ಥಾಪನೆ ಆಗಿದೆ. ಮುಂದಿನ ಕಾಲಘಟ್ಟದಲ್ಲಿ ಬರೋವಂಥ ಸರ್ಕಾರಗಳು ಬಜೆಟ್ಗಳು ನಡೆಸೋವಂಥ ಸಂದರ್ಭದಲ್ಲಿ ಅನುದಾನಗಳು ಕೊಡಲಿ. ಚಾಲಕರ ವರ್ಗಕ್ಕೆ ಕಾರ್ಮಿಕ ಇಲಾಖೆಯಲ್ಲಿ ಏನೇನು ಸವಲತ್ತುಗಳು ಕಾರ್ಮಿಕರುಗಳು ಸಿಗುತ್ತಾ ಇದೆ, ಕೂಲಿ ಕಾರ್ಮಿಕರುಗಳಿಗೆ, ಡ್ರೈವರ್ಗಳಿಗೂ ಕೂಡ ಸಿಗಲಿ ಅನ್ನೋ ಒಂದು ಆಶಾಭಾವನೆ ಇತ್ತು. ಅದು ಸಕ್ಸಸ್ ಆಗಿದೆ. ಅದರಲ್ಲಿ ನಾಮನಿರ್ದೇಶಕರಾಗಿ ಕೆಲವ್ರನ್ನೆಲ್ಲ ನೇಮಿಸಿದ್ದಾರೆ. ಯಾರೋ ಒಬ್ರು ಅವರ ನಮ್ಮ ಸ್ನೇಹಿತರುಗಳೇ ಇದ್ರೆ ಇಟ್ಕೊಳ್ಳಿ. ಆದರೆ ನಮ್ಗೆ ನಿಗಮ ಮಂಡಳಿ ಆಯಿತಾ, ನನಗೆ ಅದೊಂದು ಖುಷಿ. ಇಡೀ ನಮ್ಮ ಚಾಲಕರ ಸಮುದಾಯಕ್ಕೆ ಒಂದು ನಿಗಮ ಮಂಡಳಿ ಬೇಕಿತ್ತು ಅಂತ ಕೂಗೆತ್ತಿದ್ದು ಅದಾಗಿದೆ. ಎರಡನೇದು, ಮೀಟ್ರ್ ವ್ಯವಸ್ಥೆ ಆಗಬೇಕಾಗಿದೆ. ಇವತ್ತು ಸರ್ ಆಟೋದವ್ರಿಗೆ ತುಂಬ ಜನ ಬೈತಾರೆ ಸರ್, ಮೀಟ್ರ್ ಹಾಕಲ್ಲ, ಕರೆದ ಕಡೆ ಬರಲ್ಲ, ಜಾಸ್ತಿ ಹಣ ಕೇಳ್ತಾರೆ. ಇದ್ದಾರೆ ಆ ಥರದವರು 80% ಇದ್ರೆ, ಇನ್ನು 20% ಜನ ಮೀಟ್ರ್ ಹಾಕೊಂಡು ಇವತ್ತು ಕೂಡ ಮೀಟ್ರಲ್ಲೇ ಓಡಿಸ್ಕೊಂಡು ಜೀವನ ಮಾಡ್ತಿರೋರು ಇದ್ದಾರೆ. ಆ 20% ಜನ ಕಣ್ಣು ಕಾಣಿಸಲ್ಲ. ಇಲ್ಲಿ ಏನು 80% ಜನ ಜಾಸ್ತಿ ದುಡ್ಡು ಕೇಳ್ತಾರೆ ಅನ್ನೋ ವಿಚಾರ ಇದೆ, ಇದೇ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇರೋದು. ನೀವು ಇವತ್ತು ಮೆಜೆಸ್ಟಿಕ್ ಭಾಗದಲ್ಲಿ ಹೋದ್ರೆ ಸರ್, ಬಾಯಿ ಮಾತಲ್ಲಿ ಹೇಳಿದ್ರೆ ನಾವು ಮೀಟ್ರ್ ಹಾಕ್ತೀವಿ ಸೋಮಣ್ಣ ಅಂತ, ಆದರೆ ನಡೆಯೋ ವ್ಯವಹಾರನೇ ನಮಗೆ ಗೊತ್ತು. ಅಲ್ಲಿ ಪೊಲೀಸ್ ಅವರಿದ್ರು ಕೂಡ ಏನು ಮಾಡ್ಕೊಳಕ್ಕಾಗದಿರೋ ಅಸಹಾಯಕ ಸ್ಥಿತಿಯಲ್ಲಿ ಪೊಲೀಸ್ ಇಲಾಖೆ ಕೈ ಕಟ್ಕೊಂಡು ಕೂತಿದೆ.